ಹಲೋ ಹಾಯ್. ಮತ್ತೆ ಗನಾಗಿದ್ದೀರಾನ? ಎಂತ ಮಾಡ್ತಿದ್ರಿ? ಕಾಪಿ ಕುಡ್ದು ಆತ? ನಂದಾತು. ನಾನು ಖಾಲಿ ಕಾಪಿ ಕುಡ್ಕೊಂಡು ಎರಡಕ್ಕೆ ಹಾಕಿ ತುಪ್ಕೊಂಡು ಸಮಾಧಿನಾಗಿ ಹೋಗಿತ್ತಲ್ರಿ. ಮಾತಾಡೋಕ್ಕೆ ಪುರ್ಸೊತ್ತಿರಲ್ಲ. ಇಲ್ಲ ಇಲ್ಲ, ಹುಷಾರೇನು ಇಲ್ಲದೆ ಅಂತಾಗಲಿ, ಸಣ್ಣಕ್ಕೊಂದು ಕೆಮ್ಮು. ಎಷ್ಟು ತುಪ್ಪಕ್ಕೂ ಅಂತ ನೋಡ್ರು ಚಿಚೂರಾರು ಹೊಗೆ ಸೊಪ್ಪಿನ ರಸ ಘಾಟರು ಹೋತದ್ರಿ. ನಮ್ಮ ಪಾಪಣ್ಣ ಹೇಳಲ್ಲ, ನಾನು ಬೈತಾನೆ. ಹೊಗೆ ಸೊಪ್ಪು ಏನು ಒಂದು ಚೂರು ಹೋದ್ರೂ ಸಾಕು ಎಂಥ ಕ್ಯಾನ್ಸರ್ ಬರ್ತದೆ ಅಂತಾನಪ್ಪ. ಏನು ಬರ್ಬೇಕು ಅಂತ ಕಂಡ್ರಿ ಎಷ್ಟೊತ್ತು ಅಂತ ಮಾಡೋಣ. ಹೊಲ್ಲಿಗೆ ಹೊಸಿ ಅಡಿಕೆ ಹಾಕ್ತಿದ್ದರಿಗೆ ಬರ್ತದೆ ಹಾಗಂತೇಳಿ ಕಂಡಪಟ್ಟೆ ಹೊಗೆ ಸೊಪ್ಪು ಇದು ಮಾಡಬೇಕು ಅನ್ನೋದಲ್ಲ. ಎಲ್ಲ ಒಂಚೂರು ಹೊಲ್ಲಿನ ಸಗ್ಗಲ್ಲಿ ಇಟ್ಕೊಳದ. ಅದು ಯಾರೋ ಹೊಸಟಿ ಕೇಳ್ತಾ ಇದ್ದಾರೆ ಇಷ್ಟು ದಿವಸ ಎಂತಕ್ಕೆ ಬರಲ್ಲ ಅಂತ. ಎಂತಕ್ಕೆ ಬರೋದಂದರೆ ಒಂದು ಕೆಲಸ ಆಗ್ಯದ್ರಿ. ನಾ ಹೇಳಿದ್ನಲ್ಲ ಅರ್ಶಿನ ಗಿಡ ಕೀಳೋದು ಅಂತ. ಏನು ಮೈಕೈ ಹೊಡ್ತ ಹೊತ್ತರ ಮುಂಚೆ ಹೇಳೋದು ತಡಾತಿತ್ತ. ಕತ್ಲಿಗೆ ಬೇಗ ಮುಲ್ಕೊಂಡ್ರು ನಿದ್ದೆ ಹತ್ತಿರಲ್ಲ. ಮೈಕೈ ಹೊಡ್ತಕ್ಕೆ ನಿದ್ದೆ ಬತ್ತಿರಲ್ಲ. ಎಲ್ಲೋ ಬೆಳಗ್ಗಿನ ಜಾವದಷ್ಟೊತ್ತಿಗೆ ಒಂಚೂರು ಕಣ್ಣು ಹಚ್ದಂಗೆ ಆಗೋದು. ಒಂದೊಂದು ಸತಿ ಸುಮಾರು ಹೊತ್ತೇ ಆಗೋದು. ಮೊನ್ನೆ ಒಂದು ದಿವಸ ನೀವು ನಂಬ್ತೀರ ಇಲ್ಲ, ಪುಳ್ಳ ಹುಡುಗ ಇಸ್ಕೂಲಿಗೆ ಹೊಡ್ಕೊಂಡಿರ್ತಾನೆ. ನಂಗೆ ಎದ್ದು ಬರೋಷ್ಟೊತ್ತಿನ ಒಂಥರ ನಾಚಿಕೆ ಆದಂಗೆ ಆಯ್ತು. ಹಾಗಾಗಿ ಮಾತಾಡ್ತಾ ಕೂರೋಕೆ ಪುರ್ಸೊತ್ತಾಗಲಿಲ್ಲ. ನಿಮ್ಮ ಹೆಸರೇಳ ಅಜ್ಜಿಗೂ ಅದೇ ಕೆಲಸನೇ. ಅವರಿಗೂ ಪುರ್ಸೊತ್ತಿಲ್ಲ. ನಾವಾರು ಒಂಚೂರು ಮನೆ ಬದಿ ಬಂದು ಏನಾರು ಮಾಡ್ತೀವಿ. ಅವರು ಬೆಳಗ್ಗೆ ಹೋದರು. ಮೊನ್ನೆ 2 ದಿನ ಮಧ್ಯಾಹ್ನ ಊಟ, ಈಗ 10 ಗಂಟೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ತರಿಸ್ಕೊಂಡಿದ್ದಪ್ಪ ನನ್ನ ಹತ್ರನೇ. ತಗೊಂಡು ಕೊಟ್ಟೆನ ಅಲ್ಲಿಗೆ. ಮನೆಗೆ ಬಂದರೆ ಒಂಥರ ಸೋಂಬೇರ್ತನ ಆಗ್ತದೆ, ಬರೋಲ್ಲ ಅಂತ. ನಾನು ಅಲ್ಲೇ ಅವ್ರ ಜೊತೆನೇ ಇರ್ಬೋದು. ಮನೇಲಿ ಈಗ ಅವ್ರು ಕೇಂದ್ರಗಳು ತಗೊಂಡು ಕೊಡೋರು ಯಾರು ನೋಡೋಣ ಹೇಳೆ. ಸಾರ್ದ ಮನೇಲಿದ್ದಾಗ ಅಡ್ಡಿಲ್ಲ. ನೀನೇ ಎಂತಕ್ಕೆ ಸಿಟ್ಕೊಂಡು ಇರತ್ಲ ನಿಮಗೆ ನಗಿ. ನಾನು ಗೋಳ್ ದೇವ್ರಿಗೆ ಕೊಟ್ಟರು ಬೇಡ. ಏನು ಗತಿ ಸಾಯ್ತೀರಿ ಹಂಗಾರೆ. ಉಣ್ಣಕ್ಕೆ ಎಪ್ಸಕ್ಕಂತಾನೆ ಹೋಗಿನಿ ಹೆಂಗೆ ಅಂತಾರೆ. ಅಂತ ಸಾಯೋದು ನೋಡೋಣ ಹೇಳಿ. ಅಲ್ಲಿ ತಗೊಳೋದು ಹೌದು. ಒಂದು ತಿಂಗಳಿಂದ ಬಂದ ಕೂಡಲೇ ನಾನೇ ತೆಗ್ದಿಟ್ಟು ನಾನು ಎಂತ ತಿಂತೀನ ಉಣ್ತೀನ ಎಂತ ಮಾಡ್ತೀನಿ. ಇರ್ತದಲ್ಲೇಯ ಯೋಗ ಸಂಕಟಕ್ಕೆ ಎಂಥ ಕಾರು ಬೇಕಾಗ್ತದಂತ ಇದ್ದು ಬದ್ದವರೆಲ್ಲ ಖಾಲಿ ಮಾಡ್ಕಿ ಕೂತ್ಕೊಂಡ್ರೆ ಅದೊಂದಾತ. ಈ ಮನಸ್ಸೆ ಏನು ಕೈಯಲ್ಲಿ ದುಡ್ಡು ಸಿಕ್ಕಿದ್ರೆ ಅವ್ರ ಇಚ್ಛೆ ಇರ್ತದ, ಇಚ್ಛೆ ಮೇಲೆ ಇರ್ತಾರಂತ ಮಾಡಿರ. ಅಷ್ಟು ಒಂದೇ ಸತಿ ಜಾನುವಾರು ಕಚ್ಚು ಮೋರ್ದಂಗೆ ಬರ್ತಾರೆ. ಏನೋ ಜೀವಕ್ಕೆ ಸುಧಾರಿಸ್ಕೊಳ್ಳೋ ಶಕ್ತಿ ಇದ್ರೆ ಅಡ್ಡಿಲ್ಲ. ಕಲ್ವಿದ್ದು ನಮ್ಮನೆ ಗಂಟ್ಲು ತುರ್ಕಿ ಮಾರ. ಹಾಗೆ ನೀವು ಹೇಳ್ತೀರಲ್ಲ, ಎಂತಾರು ಹೆಚ್ಚು ಕಮ್ಮಿ ಆದರೆ ಒಂದು ಸರಿಗೆ ಎಂತ ಆಗಿತ್ತೆ. ಏನು ಹುಲ್ಲೆಲ್ಲ ಆಗಿ ಇಟ್ಕರ್ಕೊಂಡು ನೋಡಿದ್ರೆ ಸಾಕು ಹಂಗಾಗಿ ಹೋಗಿತ್ತು. ಇವ್ರಿಗೇನು ವಯಸ್ಸು ಕೂಡ ಬರ್ತದ. ಇನ್ನು ಯಾವಾಗ ತಿಳುವಳಿಕೆ ಬರೋದನ್ನ ನೋಡೋಣ ಹೇಳಿ. ಹಾಗಾಗಿ ತೆಗ್ದಿಡೋದು. ಒಂದೊಂದು ಸರಿಗೆ ಈಗ ಪಾಪಣ್ಣನ ಕೈಲಿ ದುಡ್ಡೇ ಇರಲ್ಲ. ಏನೀಗ ಮನೆಯವರ ಮಾಡೋರು ಅಂದ ಕೂಡಲೇ ದುಡ್ಡೇನು ಗಂಟು ಕಟ್ಟಿ ಇಟ್ಕೊಂಡಿರ್ತಾರ. ಖರ್ಚು ಬರ್ತವ್ರಿ. ಮನೆ ಅಂದಮೇಲೆ ಖರ್ಚು ಬರ್ತಾವೆ, ಗೊತ್ತಾಗಲ್ಲ. ಹಾಗಾಗಿ ನಾನು ತೆಗ್ದಿಟ್ಕೊಳೋದು. ಇವರಿದ್ರೆ ಕೊಡಲ್ಲ ಪಾಪಣ್ಣಗೆ. ನಾನು ಕಲಿಗೆ ಹಾಗೆ ಹೇಳ್ತಾರೆ, ಮಗಗಾದ್ರೆ ಕೊಡ್ತೀಯ, ನಾನು ಕೊಡಲ್ಲ ಅಂತಾರೆ. ಏನೋ ದುಡ್ಡಿಲ್ಲಿದಾಗ ಹೋಗ ಹೆಂಡತಿ ಹತ್ರ ಕೇಳೋದು. ಅದೊಂದು ನಮ್ಮನೆ ನಾ ಕೊಡಲ್ಲ, ಹಂಗೆ ಕೊಡ್ತದೆ. ಸಣ್ಣ ಪುಟ್ಟ ಖರ್ಚೆಲ್ಲ ನೋಡ್ಕಿತ್ತದೆ. ಈ ಒಂಥರ ಮಕ್ಕ ಸಣ್ಣ ಮಾಡ್ತಾನಲ್ಲ, ಆವಾಗ ಕಳ್ಚಿರ್ಕಂದಂಗೆ ಆಗ್ತದೆ, ಕೊಡ್ತೀನಿ. ಹಿಂಗೆ ಎಲ್ಲ ಮಾಡಿ ಖಾಲಿ ಮಾಡೋದು. ಸ್ವಲ್ಪ ಇಟ್ಟೀನಿ. ಬ್ಯಾಂಕಿಗೆ ಹೋದಾಗ ಒಂದೇ ಒಂದಿನ ನಾನು ಸೀತಾ ಹೋದಾಗ ಸ್ವಲ್ಪ ಹಾಕಿ ಬಂದಿದ್ದೆ. ಇನ್ನೊಂದೆಲ್ಲ ಒಟ್ಟು ಹಾಕಿಟ್ಟೀನಿ. ಅಲ್ಲ ಹಾಕಿ ಬರ್ತೀನಿ. ಇರ್ತದೆ. ಎಂತ ಕರು ಬೇಕಾಗ್ತದೆ. ಹುಡುಗರ ಮಕ್ಕಳು ದೊಡ್ಡ ಆದಂಗೆ ಖರ್ಚು ಜಾಸ್ತಿ ಅಲ್ಲ ಅಂದರೆ ಅದು ಪಗ್ತಾ ನನ್ನ ದುಡ್ಡು ನೀನು ಇಟ್ಕೋತೀಯ, ನನ್ನ ದುಡ್ಡು ನೀನು ಇಟ್ಕೋತೀಯ ಅನ್ನೋದು. ನಿನ್ನೇನು ಆಗಿದ್ದು ನಾನು ಇವ್ರು ಪಾಡ್ಪೋಸಿತಾನ ನಂಗೆ ಗೊತ್ತಾಗ್ಲ ಮಾರ್ರೆ. ಬೀಗದ ಕೈ ಸಿಕ್ಲಲ್ಲ ಅಂತ ಅಲ್ಲಿಟ್ಟೋದೆ. ಪುಣ್ಯಕ್ಕ ಅಷ್ಟೇ ತಗೊಂಡ್ರು. ಜಾಸ್ತಿ ತಗೊಂಡಿದ್ರಿ ಯಾರಿಗೆ ಹೇಳ್ಬೇಕಿತ್ತು ನಾನು. ಯಾರದ ನಿಮ್ಮನೆಲ್ಲ ಹಾಗೆ ಅಂತ ಹೇಳ್ತಿದ್ದೀರಾ? ಹ್ಞೂ ಗಂಡಸ್ರ ಸ್ವಭಾವೇ ಹಾಗೆ. ಹೆಂಗಸ್ರ ಕೈಯಲ್ಲಿ ದುಡ್ಡು ಕಂಡು ಬಿಟ್ಟರೆ ಆಗಲ್ಲ ಅವರಿಗೆ ದುಡ್ಡದೇ ಅಂತ. ಅವರಿಗೆ ಗೊತ್ತಿಲ್ಲ
ಎಂಥರ ಒಂದು ಆಪತ್ತಿಗಾದರೆ ಹಿಂಸ್ರ ಕೈಯಲ್ಲಿದ್ದ ದುಡ್ಡು ಎಷ್ಟು ಪ್ರಯತ್ನಕ್ಕೆ ಬರ್ತದೆ ಗೊತ್ತಾನದು. ನಿಮ್ಗೆ ಎಲ್ಲಿ ಕೂಡಿಡಕ್ಕೆ ಬರ್ತದೆ ಎಂತ ಬರ್ತದೆ, ಎಲ್ಲಿಗೆ ಬರ್ತದೆ? ಈ ಮನೆ ಹಿಂಸ್ರ ಕೈಯಲ್ಲಿ ದುಡ್ಡು ಎಲ್ಲಿಗೆ ಹೋಗ್ತದಪ್ಪ? ನಿಮಗೆ ಎಂಥದಾರ ಒಂದು ಇದಕ್ಕೆ ಆಗ್ತದೆ, ಅದನ್ನು ತಿಳ್ಕೊಬಿಡಲ್ಲ. ಹಾಂ ಹಾಗೆ ಹೋಯ್ತು ಯಾರು ಮಾರ. ಅಯ್ಯೋ ದೇವ್ರೆ, ನನ್ನ ಜೋಬಲ್ಲಿದ್ದ ದುಡ್ಡೆಲ್ಲ ತೆಗೆದಿಟ್ಕೋತದೆ. ನೀವು ಹಿಂಗಿದ್ದೊಂದು ಹೇಳ್ಕೊಡ್ಬೇಡಿ ಹಿಂಗ್ಸ್ರಿಗೆ ಅಂದ. ಅಲ್ಲ, ಜೋಬಲ್ಲಿದ್ದ ದುಡ್ಡೇ ತಗೊಂಡ್ರೆ ಎಲ್ಲಿಗೆ ಹೋಗ್ತಾರೆ ನೋಡೋಣ ಹೇಳಿ? ಅವ್ರ ಕೈಲೇ ಇರ್ತದಲ್ಲ. ಈಗ ಅವರೇ ಒಂದು ಪಕ್ಷ ಸೀರೆ ಬಟ್ಟೆ ಎಂಥಾರು ತಗೊಂಡ್ರಂತ ಮಾಡೋಣ, ನೀವು ಕೊಡ್ಬೇಕಲ್ಲ. ಅವ್ರು ಸೀರೆ ತಗೊಳಕ್ಕಾರ ನೀವೇ ದುಡ್ಡು ಕೊಡ್ಬೇಕಲ್ಲ. ಅದ್ರ ಬದಲು ಅವ್ರು ಹಿಂಗೆ ತಗೊಂಡಾರೆ. ಹಿಂಗೆ ಆದಳ ಗಂಡನ ಜೋಬಿಂದ ದುಡ್ಡು ತಗೊಂಡು ಕೊಡಲಿ, ಅದೇನು ದೊಡ್ಡ ಇದೇನಾಗಲ್ಲ. ಆದರೆ ಒಂದು ಕೆಲಸ ಹಿಂಗ್ಸ್ರಿಗಾರ ನಾನು ಹೇಳೋದ, ಈಗ ಕೆಲವರೆಲ್ಲ ಕುಡಿಯೋದು ಮಾಡೋದು ಹಾಳೋದು ಮಾಡ್ತಾರೆ. ಸುಮ್ಮನೆ ಅಲ್ಲೆಲ್ಲ ದಂಡ ಆಗ್ತದಲ್ಲ ಅಂತ ಹೇಳಿ ತೆಗೆದು ಸ್ವಲ್ಪ ಕುಡಿದು ಮಕ್ಳು ಮರಿಗೆ ಎಂಥ ಕಾರ ಇದು ಮಾಡ್ಬೋದು, ಅದೇನು ತಪ್ಪು ಅನ್ನಲ್ಲ. ಕೆಲವರೆಲ್ಲ ದುಡ್ಡಿದ್ರು ಎಲ್ಲ ಖರ್ಚಿಗೆ ಕೊಟ್ಟರು, ಅಯ್ಯೋ ನನ್ನ ಹತ್ರ ಇಲ್ಲ ಕೊಡಿ, ಅಯ್ಯೋ ನನ್ನ ಹತ್ರ ಇಲ್ಲ ಕೊಡಿ ಅನ್ನೋದು ಜೋಬಲ್ಲಿ ಅಲ್ಲಿ ಇಲ್ಲಿ ಇಟ್ಟಿದ್ದು ತಗೊಳ್ಳೋದು. ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಜವಾಬ್ದಾರಿ ಇರೋ ಗಂಡಸರಿಗೆ ಈ ಥರ ಎಲ್ಲ ಆದಾಗ ಒಂಥರ ನೋವಾಗದು. ಉದಯ ಇಷ್ಟು ಮಾಡ್ತೀನಿ ಆದರೂ ಇದು ಹಿಂಗೆ ಮಾಡ್ತದಲ್ಲ ಅಂತ. ಹ್ಞೂ ರೀ, ಯಾವುದೇ ಆಗಲಿ ಪೂರ್ತಿ ಗಂಡಸ್ರದ್ದೇ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಒಂದೊಂದು ಮನೇಲಿ ಒಂದೊಂದು ಥರ ಇರ್ತದೆ. ಹೆಂಗೆ ಹೇಳೋಣ, ಈಗ ಹಿಂಗೆ ಹೆಂಗಸ್ರು ಕಮ್ಮಿ. ನಮ್ಮಲ್ಲಿ ಬರ್ಬೇಕಾದ್ರೆ ಹೆಂಡತಿ ಒಬ್ಳು ಹಂಗೇನೋ ಇದು ಮಾಡ್ತದೆ, ಅದು ಇನ್ನೇನು ಒಂದೇನು ಬೈತಿತ್ತು ನಮಗೆ ಗೊತ್ತಿಲ್ಲದೆ ಏನು ಎತ್ತ ಅಂತ ಹೇಳಬಾರ್ದು ಅಂತ ಕೆಲವರಿಗೆಲ್ಲ ಇರ್ತದೆ. ಏನು ಹೋಗುತ್ತಾ ಹೋಗು ಹೋಟ್ಲು ಮನೆ ಉಣ್ಣು ತಿನ್ನೋ ಹಂಗಿದ್ದಾರೆಲ್ಲ ಇದ್ದಲ್ಲಿ ಗಂಡಸ್ರ ಜೋಬಿಂದ ದುಡ್ಡು ತಗೊಂಡ್ರೆ ಗಂಡಸಿಗೆ ಸಿಟ್ಟು ಬರ್ತದೆ. ಹೌದು, ಅದಲ್ಲದೆ ಗಂಡಸೇ ಹೊರಗಡೆ ಎಲ್ಲ ಭಾಳ ದಾಳ ಧೂಳಿ ಮಾಡ್ತಾನೆ ಅಂತ ಕಂಡಾಗ ಹಿಂಸರು ಸ್ವಲ್ಪ ತೆಗೆದು ಇಡಲಿ, ಮನೆ ಸಂಸಾರಕ್ಕೆ ಆಗ್ತದೆ. ಅದರಲ್ಲಿ ಏನು ತಪ್ಪೇನು ಕಾಣಲ್ಲ ನನಗೆ. ಹಾಂ, ಹೆಸರಳಜ್ಜನ ಜೋಬಿಂದ ದುಡ್ಡು ತೆಗಿತಿದ್ದನ್ನು ಕೇಳ್ತಿದ್ದೀರ? ಹೆಸರಳಜ್ಜನ ಕೂಳು ಹೊತ್ತಿತ್ತ, ಜೋಬಲ್ಲಿ ದುಡ್ಡು ಇದ್ರಲ್ಲ ತೆಗಿಯೋದ ಮಾರ. ನನ್ನ ಕತೆ ಎಲ್ಲ ಹೇಳ್ತಾ ಕೂತ್ರೆ ಈಗ ಆಗಿದ್ದಲ್ಲ. ಈಗ ನಿನ್ನ ಮಕ್ಳಿಗೆ ಅವೆಲ್ಲ ಆಗಲ್ಲ. ಹೆಂಗೆ ಒಂದು ನಾಲ್ಕಲ್ಲಿ ಮನೆ ಸಂಸಾರ ಆಯ್ತು, ಸಂಸಾರ ಆಯ್ತು ಬಿಡಿ, ಆಗಲ್ಲ ಅಂತ ಕೈ ಬಿಟ್ಕೊ ಕೂತಿದ್ರೆ ಹೋತಿತ್ತು ಅದುವ. ಹಂಗೆ ಭಾಳ ಗಂಡಸರು ದಾಳಧೂಳಿ ಮಾಡೋರು ಅನ್ನಾಗ ಹಿಂಗೆ ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ. ಈಗ ಮಾಡ್ಲಾ ನನ್ನ ಗಂಡು ಮಾಡ್ಲಾ ಅಂತ ಸುಮ್ಮನೆ ಕುತ್ಕೊಳ್ಳೋ ಬದಲ ನಾವು ಏನಾದ್ರು ಒಂದು ಮಾಡಬೇಕು. ಓಹೋ, ಏನು ಬಂದಾಗಿ ಅದು ಕಂಡು ಬಿಟ್ಟರೆ ಕಾಗಿ ಕಂಡಂಗೆ ಹೆಂಗಸರು ಮಾಡ್ತಾರೆ ಪಂಚಾಯತ್ಗೆ ಹಡ್ತಾ ಕೂತೀಯ ಅಂಥೇಳಿ. ನಾ ಶನಿಗಟ್ಟಲ್ಲಿ ಈಗಲೇ ಬಂದು ಕೂತ್ಕೋಬೇಕನ್ನ ಅಲ್ಲ. ಇದ್ರ ಸುದ್ದಿನೇ ಮಾತಾಡೋಕ್ಕೆ ಸುಮಾರು ಇತ್ತು ಮರ. ಇಂದಿಗಿಷ್ಟು ಸಾಕು, ನಾಳೆ ಚಿಕ್ಕನ ಆತ ನಿಮ್ಮ ಹೆಸರಜ್ಜಿ ಬಂದರು ಅಲ್ಲಿ ಹೊತ್ತು ಆತ.